ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ಸದ್ಯ ಈಗ ಬಿಗ್ ಬಾಸ್ ಕಡೆಯಿಂದ ಮತ್ತೊಂದು ಪ್ರೋಮೋ ಅಪ್ಡೇಟ್ ಮಾಡಿದ್ದಾರೆ. ಫಸ್ಟ್ ಪ್ರೋಮೋದು ಝಲಕ್ ಹೇಗಿದೆ ಅಂತ ನೋಡೋಣ. ಗೆಜ್ಜೆ ಸೌಂಡ್ ಬಂದಿದ್ದಕ್ಕೆ ನೋಡ್ದು ಲೈಟು ಆಪಾಗಿ ವೀಕ್ಷಕರೇ, ನೋಡಿದ್ರಲ್ಲ ಪ್ರೋಮೋ ಅಂತೂ ನೋಡಿದ್ರೆ ಗೊತ್ತಾಗ್ತದೆ. ಪ್ರತಿಯೊಬ್ಬ ಸ್ಪರ್ಧಿಗಳು ಕೂಡ ಸಿಕ್ಕಾಪಟ್ಟೆ ಇಲ್ಲಿ ಭಯ ಬಿದ್ದಿದ್ದಾರೆ ಅಂತ. ಈಗ ಇದಕ್ಕೆ ಕ್ಯಾಪ್ಷನ್ ಕೊಟ್ಟಿರೋದು ಏನಪ್ಪಾ ಅಂತಂದ್ರೆ, ಈ ಗೆಜ್ಜೆಯ ಹಿಂದಿರುವ ಹೆಜ್ಜೆ ಯಾರದ್ದು ಅಂತಂದ್ಬಿಟ್ಟು. ಇಲ್ಲಿ ನಾನು ನಿನ್ನೆ ವಿಡಿಯೋದಲ್ಲೇ ಇಲ್ಲಿ ಹೇಳಿದ್ದೆ, ಬಿಗ್ ಬಾಸ್ ಮನೆಗೆ ಮಾಜಿ ಸ್ಪರ್ಧಿಗಳು ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಮೋಸ್ಟ್ಲಿ ಇಲ್ಲಿ ಈ ಒಂದು ಗೆಜ್ಜೆಯ ಸದ್ದು ದಿವ್ಯಾ ಉರುಡುಗ ಅವ್ರದ್ದು ಇರ್ಬೋದು. KP ಅರವಿಂದ್ ಅವರು ಮತ್ತೆ ದಿವ್ಯಾ ಉರುಡುಗ ಅವರು ಬಿಗ್ ಬಾಸ್ ಮನೆಗೆ ಗೆಸ್ಟ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ ಅಂತ ಗೊತ್ತಾಗಿತ್ತು. ಈ ಒಂದು ಗೆಜ್ಜೆ ಸದ್ದು ಮೇ ಬಿ ದಿವ್ಯಾ ಅವ್ರದ್ದು ಇರ್ಬೋದು ಅಂತ ಅಂದ್ಬಿಟ್ಟು ನನಗನ್ಸುತ್ತೆ. ಸೊ ವೀಕ್ಷಕರೇ, ಪ್ರೋಮೋ ಅಂತೂ ನೋಡಿದಿರಾ. ಬಿಗ್ ಬಾಸ್ ಸ್ಪರ್ಧಿಗಳಂತೂ ಸಿಕ್ಕಾಪಟ್ಟೆ ಇಲ್ಲಿ ಭಯ ಬಿದ್ದಿದ್ದಾರೆ. ಏನಕ್ಕೆ ಅಂತಂದ್ರೆ, ಮಲ್ಗಿರೋರು ಎದ್ದು ಬಿಟ್ಟು ಕುತ್ಕೊಂತಾರೆ ಆ ಒಂದು ಗೆಜ್ಜೆ ಸೌಂಡ್ ಏನಪ್ಪಾ ಅಂತಂದ್ಬಿಟ್ಟು. ಇಲ್ಲಿ ಅಶ್ವಿನಿ ಗೌಡ ಅವರು ಕೂಡ ಯಾಕೆ ಏನಾಯ್ತು ಅಂತಂದ್ಬಿಟ್ಟು ಇಲ್ಲಿ ಕೇಳ್ತಾರೆ. ಇಲ್ಲಿ ಎದ್ದು ಬಂದು ನೋಡೋಷ್ಟು ಎಲ್ಲರೂ ಕೂಡ ಎದ್ದು ಬಂದಿರ್ತಾರೆ. ಇಲ್ಲಿ ಗಿಲ್ಲಿಯವರು ಕ್ಯಾಮ್ರಾ ತ ಬಂದ್ಬಿಟ್ಟು, ನಾನು ಇಲ್ಲಿ ಗೆಜ್ಜೆ ಸೌಂಡ್ ಆಯ್ತು, ಬಂದ್ ನೋಡಿದ ತಕ್ಷಣ ಇಲ್ಲಿ ಲೈಟ್ ಹಿಂಗ್ ಪುಕ್ಕ ಪುಕ್ಕ ಅಂತ ಆಯ್ತು ಅಂತ ಅಂದ್ಬಿಟ್ಟು ಹೇಳ್ತಾರೆ. ಪಾಪ ಎಲ್ಲರೂ ಕೂಡ ಸ್ಪರ್ಧಿಗಳು ಇಲ್ಲಿ ಎದುರ್ಕೊಂಡಿದ್ದಾರೆ. ಇಲ್ಲಿ ಗಿಲ್ಲಿ ನಟ ಅವರು ಇನ್ನೂ ಕೂಡ ಅವ್ರನ್ನ ಎಲ್ಲರೂ ಕೂಡ ಇಲ್ಲಿ ಎದುರಿಸ್ತಾ ಇದ್ದಾರೆ. ಅವ್ರಿಗೂ ಕೂಡ ಭಯ ಆಗಿದೆ. ಬಟ್ ಆ ಭಯ ಆಗಿರೋದನ್ನ ಇಲ್ಲಿ ತೋರಿಸ್ಕೊಂತಲ್ಲ. ಪ್ರತಿಯೊಬ್ಬ ಕಂಟೆಸ್ಟೆಂಟ್ ಕೂಡ ಅಲ್ಲಿ ಎದ್ದುಬಿಟ್ಟು ಏನಪ್ಪಾ ಇದು ಗೆಜ್ಜೆ ಸೌಂಡು ಅಂತಂದ್ಬಿಟ್ಟು ಈಗ ಕಾತು ಕುಳಿತಿದ್ದಾರೆ. ಸದ್ಯ ಈ ಒಂದು ಗೆಜ್ಜೆ ಸೌಂಡು ಯಾರ್ದು ಒಂದು ಹೆಜ್ಜೆ ಆಗಿರುತ್ತೆ ಅಂತಂದ್ಬಿಟ್ಟು ಬಿಗ್ ಬಾಸ್ ಕೇಳಿದ್ದಾರೆ. ಸದ್ಯಕ್ಕೆ ಬಿಗ್ ಬಾಸ್ ಮನೆಗೆ ಗೆಸ್ಟ್ ಅಂತೂ ಎಂಟ್ರಿ ಕೊಡೋದು ಕನ್ಫರ್ಮ್ ಕೂಡ ಆಗಿದೆ. ಯಾಕಂತಂದ್ರೆ ಹೆಜ್ಜೆ ಯಾರ್ದು ಅಂತ ಕೇಳ್ತಾರೆ. ಗೆಜ್ಜೆ ಸೌಂಡ್ ಆಯ್ತು, ಈಗ ಆ ಒಂದು ಹೆಜ್ಜೆ ಯಾರ್ದು ಅಂತಂದ್ಬಿಟ್ಟು ಇಲ್ಲಿ ತೋರಿಸ್ತಾರೆ. ಸೊ ವೀಕ್ಷಕರೇ, ಸದ್ಯ ಇವಾಗ ಪ್ರೋಮೋ ನೋಡಿ ನಿಮಗೇನು ಅನಿಸ್ತು? ಇಲ್ಲಿ ಈ ಒಂದು ಗೆಜ್ಜೆ ಸೌಂಡು ಯಾರ್ದು ಹೆಜ್ಜೆ ಆಗಿರುತ್ತೆ ಅಂತ ನೀವು ಗೆಸ್ ಮಾಡಿ. ಇಲ್ಲಿ ಮಾಜಿ ಬಿಗ್ ಬಾಸ್ ಸ್ಪರ್ಧಿಗಳು ಬರ್ತಾ ಇರ್ತಾರೆ. ನನ್ನ ಪ್ರಕಾರ KP ಅರವಿಂದ್ ಅವರು ಮತ್ತೆ ದಿವ್ಯಾ ಉರುಡುಗ ಅವರು ಬರ್ತಾರೆ ಅಂತ ನಮಗೊಂದು ಇನ್ಫಾರ್ಮೇಶನ್ ಸಿಕ್ಕಿತ್ತು. ಸದ್ಯ ಇವಾಗ ಅವರೇ ಬಂದಿರುವುದು, ಎಂಟ್ರಿ ಆಗಿರುವುದು ಅಂತ ಕೂಡ ಇಲ್ಲಿ ಅನಿಸ್ತದೆ. ಮತ್ತೆ ಇನ್ನೊಂದೇನಪ್ಪಾ ಅಂತಂದ್ರೆ, ಇಲ್ಲಿ ಬಾಗ್ಲು ಕೂಡ ಇನ್ನೂ ಡೋರ್ನ ಕ್ಲೋಸ್ ಮಾಡಿಲ್ಲ, ದಯವಿಟ್ಟು ಕ್ಲೋಸ್ ಮಾಡಿ ಬಿಗ್ ಬಾಸ್ ಅಂತಂದ್ಬಿಟ್ಟು ಸ್ಪರ್ಧಿಗಳೇ ಇಲ್ಲಿ ಭಯ ಆಗ್ಬಿಡೋರು. ಯಾಕಂದ್ರೆ ಅಷ್ಟೊತ್ತಲ್ಲಿ ಯಾರಪ್ಪ ಬರ್ತಾರೆ ಬಿಗ್ ಬಾಸ್ ಮನೆ ಒಳಗಡೆ, ಅದರಲ್ಲೂ ಕೂಡ ಗೇಟ್ ಓಪನ್ ಆಗಿದೆಯಲ್ಲ ಅಂತಂದ್ಬಿಟ್ಟು ಇಲ್ಲಿ ಭಯ ಬಿದ್ದಿದ್ದಾರೆ. ಸದ್ಯಕ್ಕೆ ನೋಡ್ಬೇಕಾಗುತ್ತೆ ಬಿಗ್ ಬಾಸ್ ಮನೆಗೆ ಯಾವ ಸ್ಪರ್ಧಿ ಇಲ್ಲಿ ಎಂಟ್ರಿ ಕೊಡ್ತಾರೆ ಅಂತಂದ್ಬಿಟ್ಟು. ಇದ್ರ ಜೊತೆಗೆ ಇಲ್ಲಿ ಇನ್ನೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ವೀಕಲ್ಲಿ ಮಿಡ್ ನೈಟ್ ಎಲಿಮಿನೇಷನ್ ಇದೆ, ಮತ್ತೆ ಮಿಡ್ ವೀಕು ಕೂಡ ಎಲಿಮಿನೇಷನ್ ಇದೆ ಅಂತ ಅಂದ್ಬಿಟ್ಟು ಇಲ್ಲಿ ಇನ್ಫಾರ್ಮೇಶನ್ ಬಂದಿತ್ತು. ಅದ್ರ ಇನ್ನು ಇವತ್ತು 11 ಗಂಟೆವರೆಗೂ ಮಾತ್ರನೇ ಇಲ್ಲಿ ವೋಟಿಂಗ್ ಲೈನು ತೆಗೆದಿರುತ್ತೆ. ಇವಾಗ ಶನಿವಾರ ಭಾನುವಾರ ಇಲ್ಲಿ ಗ್ರ್ಯಾಂಡ್ ಫಿನಾಲೆ ಕೂಡ ಇಲ್ಲಿ ಇದೆ. ಮೊದಲನೇ ಗ್ರ್ಯಾಂಡ್ ಫಿನಾಲೆ ಟೋಟಲ್ ಆಗಿ ಈ ಸತಿ 2 ಇದೆ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಗೊತ್ತಿರುತ್ತೆ. ಯಾಕಂದ್ರೆ ಬಿಗ್ ಬಾಸ್ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಕೊಡ್ತಾ ಇದ್ದಾರೆ. ಆದ್ರೆ ಇದ್ರ ಜೊತೆಗೆ ಒಂದು ಶಾಕಿಂಗ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ, ಈ ಸತಿ ಮಿಡ್ ವೀಕ್ ಎಲಿಮಿನೇಷನ್, ಮಿಡ್ ನೈಟ್ ಎಲಿಮಿನೇಷನ್ ಎರಡೂ ಕೂಡ ಇಲ್ಲಿ ಇದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಅದರಲ್ಲಿ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇವಾಗ ಮಂಜು ಭಾಷಿಣಿಯವರು ಮತ್ತಿಲ್ಲಿ ಸತೀಶ್ ಅವರು, ಡಾಕ್ ಸತೀಶ್ ಅವರು ಇಬ್ರು ಕೂಡ ಎಲಿಮಿನೇಟ್ ಆಗಿದ್ದಾರೆ ಅನ್ನೋ ಒಂದು ಇನ್ಫಾರ್ಮೇಶನ್ ಸಿಕ್ಕಿದೆ. ಸೊ ವೀಕ್ಷಕರೇ, ನಿಮ್ಮ ಒಂದು ಅನಿಸಿಕೆಯ ಪ್ರಕಾರ ಇವಾಗ 13 ಜನ ಕಂಟೆಸ್ಟೆಂಟ್ಗಳು ಹೊರಗಡೆ ಹೋಗೋಕ್ಕೆ ನಾಮಿನೇಷನ್ ಆಗಿದ್ರು. 4 ಜನ ಫೈನಲಿಸ್ಟ್ನ ಬಿಟ್ಬಿಟ್ಟು ಈಗ 13 ಜನದಲ್ಲಿ ಇಬ್ರು ಹೋಗಿದ್ದಾರೆ ಅಂದರೆ ಇನ್ನೂ 11 ಜನ ಇದ್ದಾರೆ. ನಿಮ್ಮ ಪ್ರಕಾರ ಇವಾಗ ಬೈ ಚಾನ್ಸ್ ಆಗಿ ಮಂಜು ಭಾಷಿಣಿಯವರು, ಸತೀಶ್ ಅವರು ಹೋಗಿದ್ರೆ ಒಳ್ಳೇದಾ? ಅಂದರೆ ಎಲಿಮಿನೇಷನ್ ಆಗಿದ್ದೆ ಒಳ್ಳೇದಾ, ಇಲ್ಲ ಅಂತಂದರೆ ಇವ್ರ ಬದಲು ಬೇರೆ ಯಾರಾದರೂ ಎಲಿಮಿನೇಷನ್ ಆಗಬೇಕಿತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಒಂದು ಒಪಿನಿಯನ್ ಏನಿದೆ? ಮತ್ತೆ ನೀವು ಇವಾಗ 13 ಜನ ಸ್ಪರ್ಧಿಗಳಲ್ಲಿ ಯಾರನ್ನ ಉಳಿಸ್ಕೊಳ್ಳೋಕೆ ಇಷ್ಟಪಡ್ತೀರಾ, ಮತ್ತೆ ಯಾರು ಬಿಗ್ ಬಾಸ್ ಮನೆಯಲ್ಲಿ ಇರಲೇಬಾರ್ದು ಅಂತ ನಿಮಗನ್ಸುತ್ತೆ ಅನ್ನೋದನ್ನ ಮಿಸ್ ಮಾಡದೆ ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.